ನಮಸ್ಕಾರ ವೀಕ್ಷಕರೇ, RLJ ನ್ಯೂಸ್ 24/7ಗೆ ಸ್ವಾಗತ. ನಾನು ಅದ್ವಿಕಾ. ಗೋಕಾಕ್ ತಾಲೂಕಿನ ಪುಡಕಲ್ಕಟ್ಟಿ ಗ್ರಾಮದಲ್ಲಿ ಬಸ್ ನಿಲ್ದಾಣ ದುರಸ್ತಿಯಾದರೂ ಕೂಡ ಯಾರೂ ಕಣ್ಣೆತ್ತಿ ನೋಡುತ್ತಿಲ್ಲ. ಸಾರ್ವಜನಿಕರಿಗೆ ಬಸ್ ನಿಲ್ದಾಣ ಇದ್ದು ಇಲ್ಲದಂತಾಗಿದೆ. ಎಲ್ಲಿ ನೋಡಿದ್ರೂ ಅಲ್ಲಿ ಗಲೀಜು. ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಇತ್ತ ಕಡೆ ಕಣ್ಣೆತ್ತಿ ನೋಡಬೇಕಿದೆ. ಈ ಗ್ರಾಮದಲ್ಲಿ ಸೊಳ್ಳೆ ಕಾಟದಿಂದ ಜನರು ಬೇಸತ್ತು ಹೋಗಿದ್ದಾರೆ. ಇದಕ್ಕೆ ಪರಿಹಾರ ಕೊಡಿ ಸ್ವಾಮಿ ಅಂದ್ರೂ ಯಾರೂ ಕೇಳುತ್ತಿಲ್ಲ. ಈ ಸುದ್ದಿ ನೋಡಿ ಆದ್ರೂ ಅಧಿಕಾರಿಗಳು ತಮ್ಮ ಕೆಲಸ ಮಾಡುತ್ತಾರಾ ಅಂತ ಕಾದು ನೋಡಬೇಕಿದೆ. RLJ ನ್ಯೂಸ್ ರಿಪೋರ್ಟರ್ ಮಲ್ಲಪ್ಪ ಗೌಡರ್, ಗೋಕಾಕ್. ಇದಾಗಿತ್ತು ಇವತ್ತಿನ RLJ ನ್ಯೂಸ್ 24/7. ನಮಸ್ತೆ.